ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಭಟ್ರಳ್ಳಿ ಗ್ರಾಮ ಪಂಚಾಯತ್, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಹಯೋಗದೊಂದಿಗೆ ಯಗಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಒಳಪಡುವ ಯನಮಲಪಾಡಿ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಸರ್ಕಾರದ ಆದೇಶದಂತೆ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವ ದಿನ ಎಂಬ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಇದೇ ವೇಳೆ CHO ನೇತ್ರಾರವರು ಮಾತನಾಡಿ, ರಾಜ್ಯದಲ್ಲಿ ಡೆಂಗಿ ಕಾಯಿಲೆ ಬಹಳ ಪರಿಣಾಮಕಾರಿಯಾಗಿ ಹರಡುತ್ತಿದ್ದು, ಡೆಂಗಿ ಕಾಯಿಲೆ ಈಡೀಸ್ ಎಂಬ ಸೊಳ್ಳೆಯಿಂದ ಹರಡುತ್ತಿದ್ದು, ಇದರಿಂದ ಪ್ರಾಣಹಾನಿಯಾಗುವ ಲಕ್ಷಣಗಳು ಹೆಚ್ಚಿರುವುದರಿಂದ ಸರ್ಕಾರ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನವೆಂದು ಭಾವಿಸಿ ವಾರಕ್ಕೊಮ್ಮೆ ತಮ್ಮ ಮನೆಯಲ್ಲಿರುವ ನೀರು ಶೇಖರಣಾ ತೊಟ್ಟಿಗಳು, ನೀರಿನ ಡ್ರಮ್ಗಳಲ್ಲಿ ನೀರೆಲ್ಲ ಖಾಲಿ ಮಾಡಿ ಒಂದು ದಿನದ ಮಟ್ಟಿಗೆ ಒಣಗಿಸಬೇಕು. ಹೀಗೆ ಪ್ರತಿ ವಾರಕ್ಕೊಮ್ಮೆ ಮಾಡುವ ಮೂಲಕ ಡೆಂಗಿಯನ್ನು ನಿಯಂತ್ರಣ ಮಾಡಬಹುದು ಎಂದು ತಿಳಿಸಿದರು. ಸ್ಥಳೀಯ ಸರ್ಕಾರ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆ ಸರಸ್ವತಮ್ಮ, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟರಮಣಪ್ಪ, ಅಂಗನವಾಡಿ ಕಾರ್ಯಕರ್ತರಾದ ಮಮತಾ, ಗಾಯತ್ರಿ ದೇವಿ, ಗ್ರಾಮದ ಪೋಸ್ಟ್ ನಾಗರಾಜ್, ವೈಡಿ ವೆಂಕಟರಮಣ, ಶ್ರೀನಿವಾಸ್, ಮುರಳಿ, ದರ್ಬಾರ್ ಬಾಬು, ಶುಕೂರ್ ಸಾಬ್, ರಾಮಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ಯಗಕೋಟೆಗೆ ಸೇರಿರುವ ಯನಮಲಪಾಡಿ AM ಅಂದರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ, ಇದರಿಂದ 28 ಈ ದಿನ ರಾತ್ರಿ THO ಸರ್ ಮತ್ತು ನಮ್ಮ ತಾಲೂಕು ಆಫೀಸಿಂದ ಜೂಮ್ ಮೀಟಿಂಗ್ ಇಟ್ಟಿದ್ದು, ಅದರಲ್ಲಿ ಎಲ್ಲ ಭಾಗವಹಿಸಿ ನಮ್ಮ ಊರುಗಳಲ್ಲಿ ಮತ್ತು ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಎಲ್ಲ ತಾಲೂಕು ಆಫೀಸುಗಳಲ್ಲಿ ಎಲ್ಲ ಅಂದರೆ ಸೊಳ್ಳೆ ಡೆಂಗ್ಯೂ ದಿನ ಅಂತಂದರೆ ರಾಷ್ಟ್ರೀಯ ಡೆಂಗ್ಯೂ ದಿನ ಮತ್ತು ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಅಂದರೆ ಈ ಶುಕ್ರವಾರ ಮತ್ತು ಪ್ರತಿ ಇಯರ್ಲಿನೂ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಅಂತ. ಈಡೀಸ್ ಸೊಳ್ಳೆ ಅಂದರೆ ಇವಾಗ ಡೆಂಗು, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಈಡೀಸ್ ಸೊಳ್ಳೆ ಅಂತೇಳಿ ಅದು ಡೆಂಗು ಮತ್ತು ಮಲೇರಿಯಾ, ಚಿಕನ್ ಗುನ್ಯಾ ಎಲ್ಲ ಇವು ಸ್ಟಾರ್ಟ್ ಆಗುತ್ತೆ. ಆ ಸೊಳ್ಳೆಗಳಿಂದ ಇವಾಗ ಮನೆಗಳಲ್ಲಿ ಎಲ್ಲ ಹುಳುಗಳು ಇದೆಯಲ್ಲ, ಅವೆಲ್ಲ ಸೇರಿ ಹುಳುಗಳನ್ನೇ ಸೊಳ್ಳೆ ಅಂತೇಳಿ ಕರೆಯೋದು. ಆ ಸೊಳ್ಳೆ 1 ಲಕ್ಷ ಇಲ್ಲ ಅಂದ್ರೆ 2 ಲಕ್ಷ ಸೊಳ್ಳೆ ಮೊಟ್ಟೆಗಳಿಟ್ಟು ಅವು ಮತ್ತೆ ಎಲ್ಲ ಮರಿಗಳು ಮಾಡಿ ಅವೇ ಸೊಳ್ಳೆಗಳು ಮತ್ತೆ ಉತ್ಪತ್ತಿ ಮಾಡುತ್ತೆ. ಅವು 1 ದಿನ 2 ದಿನ ಇದ್ದು ಮತ್ತೆ ಸೇಮ್ ಮತ್ತೆ ಸೊಳ್ಳೆ ಆಗಿ ಎಲ್ಲ ಮನೆಗೂ ಅಂದ್ರೆ ಒಬ್ಬರಿಗೆ ಕಚ್ಚಿ ಮತ್ತೆ ಎಲ್ಲರಿಗೂ ಸ್ಪ್ರೆಡ್ ಆಗೋದು. ಇದು ಸಾಂಕ್ರಾಮಿಕ ರೋಗ ಅಂತಾರೆ. ಇದನ್ನೇ ಸಾಂಕ್ರಾಮಿಕ ರೋಗ ಅಂತೇಳಿ ಅದಕ್ಕೆ ನಾವು ಮನೆಗಳಲ್ಲಿ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತಾರೆ, ಇಲ್ಲ ಅಂದ್ರೆ ಒಣಗಿಸುವುದು ಅಂದ್ರೆ ದಿನ ಅಂತಾರಲ್ಲ, ಅದು ನಾವು ಮಾಡಿ ಇವಾಗ ಡ್ರಮ್ಮು, ತೊಟ್ಟಿ, ಸೊಂಪು ಎಲ್ಲ ಇರುತ್ತೆ. ವಾರಕ್ಕೆಲ್ಲ 1 ದಿನ ತೊಳಿಬೇಕು. ಮತ್ತೆ ಶನಿವಾರ ಅವತ್ತೆಲ್ಲ ಒಣಗಿಸಿಬಿಟ್ಟು ಶನಿವಾರ ನಾವು ಮತ್ತೆ ಅದನ್ನು ನೀರು ಇಟ್ಕೊಂಡು ನಾವು ಮತ್ತೆ ಅದನ್ನು ಯೂಸ್ ಮಾಡ್ಕೋಬೇಕು.